ಬೆಂಗಳೂರಲ್ಲಿ ನಿನ್ನೆ ಸುರಿದಂತ ಮಳೆ ಮರಣ ಮಳೆಯಾಗಿ ಪರಿಣಮಿಸಿದೆ. ಪ್ರತ್ಯೇಕ ಪ್ರಕರಣಗಳಲ್ಲಿ ಅವಘಡಗಳಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಸಾವು ನೋವುಗಳು ಸಂಭವಿಸ್ತಾ ಇದೆ. ಇಷ್ಟೆಲ್ಲ ಸಾವು ನೋವುಗಳು ಸಂಭವಿಸ್ತಾ ಇದ್ರು ಕೂಡ ಅಧಿಕಾರಿಗಳ ವರ್ಗ ನಿರ್ಲಕ್ಷ್ಯವನ್ನ ಮಾಡ್ತಿರೋದ್ರ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೊಡ್ಡಬಳ್ಳಾಪುರದಿಂದ ಶ್ಯಾಮಲಾ ಅಂತ ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ. ಶ್ಯಾಮಲಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನೋಡಿ ಮೇಡಮ್, ನಾನು ಒಂದು ಮಾತು ಹೇಳ್ತೀನಿ. ಇದರಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ಪಾಪ ಎಳಿಬಾರ್ದು. ಯಾಕೆಂದ್ರೆ ಅವ್ರು ಏನು ಬಂದು ನಿಂತ್ಕೊಂಡು ಮಾಡಕ್ಕಾಗಲ್ಲ. ಅವ್ರು ಸೂಚನೆ ಕೊಡ್ತಾರೆ, ಈ ಅಧಿಕಾರಿಗಳು ಇರ್ತಾರಲ್ವಾ, ಅವ್ರಿಗೆ ಹೇಳ್ಬೇಕು ಈ ತರ ಆಗಿದೆ, ನಾವು ಮಾಡ್ತೀವಿ ಅಂದ್ರೆ ಪಾಪ ಜನಪ್ರತಿನಿಧಿಗಳು, ರಾಜಕೀಯ ವ್ಯಕ್ತಿಗಳು, ಡಿ.ಕೆ. ಶಿವಕುಮಾರ್ ಸಾಹೇಬ್ರಾಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ ಮಾಡ್ಬೇಡ ಅಂತ ಹೇಳಲ್ಲ. ಅರ್ಥವಾಯ್ತಾ? ಇರೋದೆಲ್ಲ ಸೂಚನೆ ಕೊಡ್ತಾರೆ, ಇಲ್ಲ ಅಂತಲ್ಲ ಶ್ಯಾಮಲಾ ಅವರೇ. ಕಾಲಕ್ಕೆ ಇವರು ಏನೋ ಪ್ರಗತಿ ಪರಿಶೀಲನಾ ಸಭೆಗಳನ್ನ ನಡೆಸ್ತಾರಲ್ವಾ, ಆ ಸಂದರ್ಭದಲ್ಲಿ ಫಾಲೋ ಅಪ್ ಮಾಡ್ಬೇಕಲ್ವಾ, ಎಲ್ಲೆಲ್ಲಿ ಏನು ಸಮಸ್ಯೆ ಆಗಿತ್ತು ಅದು ಕ್ಲಿಯರ್ ಆಗಿದೆಯಾ ಇಲ್ವಾ. ಮತ್ತೆ ಅಧಿಕಾರಿಗಳನ್ನ ಬಚಾವ್ ಮಾಡೋಕ್ಕೂ ಕೆಲವೊಂದು ಪೊಲಿಟಿಷಿಯನ್ಸ್ಗಳು ಟ್ರೈ ಮಾಡ್ತಾರೆ. ಇಂಜಿನಿಯರ್ಸ್ ಇರ್ತಾರಲ್ಲ, ಕಾಂಟ್ರಾಕ್ಟ್ಸ್ ಎಲ್ಲ ಇರ್ತಾರಲ್ವಾ ಮೇಡಮ್, ಅವರೆಲ್ಲ ಏನ್ ಮಾಡ್ತಾರೆ ಮೇಡಮ್? ಅವರೆಲ್ಲ ಇದ್ ಮಾಡ್ಬೇಕಾಗಿರೋದು. ಸಿದ್ದರಾಮಯ್ಯ ಸಾಹೇಬ್ರು ಬಂದು ಗೋಡೆ ನೋಡಕ್ಕೆ ಆಗುತ್ತಾ? ಅಲ್ಲ, ಮಾಡ್ಬೇಕಾಗಿರೋದು ಯಾರು ಮೇಡಮ್? ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಇರ್ತಾರಲ್ವಾ ಮೇಡಮ್, ಅವ್ರು ಏನ್ ಮಾಡ್ತಾ ಇರ್ತಾರೆ ಮೇಡಮ್? ಈಗ ಇಷ್ಟು ಜನ ಸತ್ತೋದ್ರಲ್ವಾ, ಅವ್ರ ಮನೆಗೆ ಯಾರು ಮೇಡಮ್ ಹೊಣೆ ಹೇಳಿ? ಈ ಸಾವಿಗೆ ಯಾರು ಜವಾಬ್ದಾರಿ ಅಂತಾನೆ ನಾವು ಕೇಳ್ತಿರೋದು. ಯಾರು ಹೊಣೆ? 5 ಲಕ್ಷ ಕೊಟ್ಬಿಡ್ತಾರೆ, 5 ಲಕ್ಷ ಎಲ್ಲಿ ಸಾಕಾಗತ್ತಲ್ವಾ? ಹೌದು ಮೇಡಮ್. ಈಗ ಅಲ್ಲಿ ಗೋಡೆ ಕಿತ್ತೋಗಿದೆ ಅಂತ ಅದ್ ಮಾಡ್ತೀನಿ ಅಂದ್ರೆ ಸಿದ್ದರಾಮಯ್ಯ ಮಾಡ್ಬೇಡ ಅನ್ನಲ್ಲ, ಮಾಡಿ ಜನಗಳ ಸೇವ್ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟ್ ಮೇಡಮ್? ಕರೆಕ್ಟ್. ಅದ್ ಮಾಡ್ಬೇಕಾಗಿರೋದು ಯಾರು? ಅಲ್ಲಿರೋ ಅಧಿಕಾರಿಗಳು ಮೇಡಮ್. ಅಲ್ಲಿರೋ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು, ಅವ್ರಿಗೆ 14 ವರ್ಷ ಸಜ್ಜೆ ಮಾಡೋಂಗ್ ಮಾಡ್ಬೇಕು ಮೇಡಮ್. ಅವ್ರಿಗೆ ಜ್ಞಾನ ಇಲ್ವಾ? ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಅವರು ಏನ್ ತಿಂತಾರೆ ಮೇಡಮ್ ಅವ್ರ ಅಧಿಕಾರಿಗಳು ಹೇಳಿ? ಫೈನ್, ಅಧಿಕಾರಿಗಳ ವರ್ಗ ಈ ರೀತಿ ಕೆಲಸ ಮಾಡ್ಬೇಕು ಅನ್ನೋ ನಿಮ್ಮ ಒಪಿನಿಯನ್. ಥ್ಯಾಂಕ್ ಯು ಸೋ ಮಚ್ ಶ್ಯಾಮಲಾ ಅವರೇ. ಹರೀಶ್ ಕುಮಾರ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಹರೀಶ್ ಕುಮಾರ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಫೈನ್, ನೀವು ಏನ್ ಸಲಹೆ ಕೊಡ್ತೀರಾ, ಮತ್ತೆ ಏನ್ ಸಮಸ್ಯೆಗಳಾಗುತ್ತೆ, ನೀವೇನ್ ಫೇಸ್ ಮಾಡಿದಿರಾ ಅದನ್ನ ಹೇಳಿ. ಯಾವ ಏರಿಯಾ ನಿಮ್ದು? ನಮ್ದು ಚೋಳೂರ್ಪಳ್ಳಿ, ಮಾಗಡಿ ರೋಡು. ಇಲ್ಲಿ ಮಳೆ ಬಂತು ಅಂದ್ರೆ ಮೋರಿ ಪಕ್ಕದಲ್ಲಿ ಅಲ್ವಾ, ನೀರು ಫುಲ್ಲು ನಿಂತ್ಕೊಂಡ್ಬಿಡ್ತದೆ. ಇದುವರೆಗೂನು ಸಮಸ್ಯೆನೇ ಪರಿಹಾರ ಇಲ್ಲ ಇದಕ್ಕೆ. ಅದ್ ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಇನ್ನೊಂದು, ನಾನೊಬ್ಬ ಆಟೋ ಚಾಲಕ. ರಸ್ತೆ ಅಂತೂ, ಬೆಂಗಳೂರು ರಸ್ತೆ ಅಂತೂ ತುಂಬಾನೇ ಹದ್ಗೆಟ್ಟಿದೆ. ಈಗ ಮಳೆ ಬಂದಂತ ಸಂದರ್ಭದಲ್ಲಿ ಎಷ್ಟು ಕಷ್ಟ ಆಗುತ್ತೆ ಹೇಳಿ. ಗ್ಯಾರಂಟಿನೇ ಇರಲ್ಲ ಜೀವಕ್ಕೆ ಅಲ್ವಾ? ನಿನ್ನೆ ನಾನು ಜಾಲಿಯಿಂದ 5 ಗಂಟೆ 4 ನಿಮಿಷಕ್ಕೆ ಸ್ಟಾರ್ಟ್ ಆಗಿದ್ ಮಳೆ 1 ಅವರ್ ನಿಂತಿದ್ದೆ. 1.25 ಅವರ್ ನಿಂತು ತಿರ್ಗಾ ಸೂಪರ್ ಟಾಕೀಸ್ ಇಂದ ಮರ ಬಿದ್ದೋಗೈತೆ. ತಿರ್ಗಾ ವೇಲ್ ಬಂದು ತಿರ್ಗಾ ಸುತ್ತಾಕೊಂಡು ಬಂದಿದ್ವು. ತುಂಬಾ ಅಧ್ವಾನ ಅಂದ್ರೆ ಅಧ್ವಾನ ಬೆಂಗಳೂರು. ಆ ತರ ಆಗ್ಬಿಟ್ಟಿದೆ ಬೆಂಗಳೂರು. ಫೈನ್, ಥ್ಯಾಂಕ್ ಯು ಹರೀಶ್ ಕುಮಾರ್ ಅವರೇ. ಥ್ಯಾಂಕ್ ಯು. ಶಶಿಕಲಾ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಶಶಿಕಲಾ ಅವರೇ ನಮಸ್ತೆ. ನಮಸ್ತೆ. ಕೆಂಗೇರಿನಾ ನಿಮ್ದು? ಹೌದು, ಕೆಂಗೇರಿ ಉಪನಗರ. ನಿನ್ನೆ ಮಳೆ ಬಂದು ಇಲ್ಲಿ ಮರ ಒಂದ್ ಬಗ್ಗೋಗಿದೆ, ಇನ್ನೊಂದ್ ಮರ ಬಿದ್ದೋಗಿದೆ. ಆ ರಸ್ತೆಲಿ ಯಾರು ಕಸ ಎತ್ತದಿಲ್ಲ, ಏನಿಲ್ಲ. ಅದ್ರಿಂದ ಏನಾಗ್ತಿದೆ ಅಂದ್ರೆ ಫುಲ್ ರಸ್ತೆ ಎಲ್ಲ ಮನೆ ಮುಂದೆ ಎಲ್ಲ ಬಂದು ನಿಂತ್ಕೊಳ್ತಾ ಇದೆ. ಅಟ್ಲೀಸ್ಟ್ ಐ ಅಂಡರ್ಸ್ಟ್ಯಾಂಡ್ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಬಿಟ್ಟು ಒಂದು ಇಂಪ್ಯಾಕ್ಟ್ ಮಾಡಿ ಒಂದು ಸೊಲ್ಯೂಷನ್ ವೇಗೆ ಏನಾದ್ರು ಒಂದು ದಾರಿ ಮಾರ್ಗ ಮಾಡಿ ಮೇಡಮ್. ಅಲ್ಲಿ ಮರ ಬಿದ್ದಿರೋದು ಫುಲ್ ಮನೆ ಎಲ್ಲ ಜಖಮ್ ಆಗ್ಬಿಟ್ಟಿದೆ. ಇನ್ನೊಂದು, ನಮ್ಮನೆ ಮುಂದೆ, ನಮ್ಮನೆ ಹಿಂದಿನ ರೋಡಲ್ಲಿ ಮರ ಬಿದ್ದಿರೋದು, ನಮ್ಮನೆ ಮುಂದೆ ಮರ ಫುಲ್ ಬಗ್ಗೋಗ್ಬಿಟ್ಟಿದೆ. ಯಾರು ಏನು ಆಕ್ಷನ್ ತಗೋತಾ ಇಲ್ಲ. ವಿ ಹ್ಯಾವ್ ಗಿವನ್ ಸರ್ಟನ್ ಕಂಪ್ಲೇಂಟ್ ಬಟ್ ನೋ ಆಕ್ಷನ್ ಟಿಲ್ ಟುಡೇ. ಫೈನ್, ನಾವು ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಶಶಿಕಲಾ ಅವರೇ. ಕೋದಂಡ್ ರಾಮ ಅಂತ ಶಿವಮೊಗ್ಗದಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಈಗ ನೀವು ಬೆಂಗಳೂರು ಭಾಗಕ್ಕೆಲ್ಲ ಬಂದಿರ್ತೀರಾ ಸರ್, ಏನ್ ಸಮಸ್ಯೆ ನೀವು ನೋಡಿದೀರಾ? ನಾನು ಬೆಂಗಳೂರಿಂದ 3 ದಿನ ಆಯ್ತು ಬೆಂಗಳೂರಿಂದ ಶಿವಮೊಗ್ಗ ಬಂದಿದ್ದೆ. ಶಿವಮೊಗ್ಗದಲ್ಲಿ ನೋಡ್ತಾ ಇದ್ದೆ, ಟಿವಿ ನೋಡ್ತಾನೆ ನಮಗೆ ಒಂಥರ ಆಗ್ಬಿಡ್ತು. ಹಂಗಾಗಿ ನೋಡಿ, ಅಧಿಕಾರಿಗಳು ನೋಡಿದ್ರೆ ಅವರು CM DCM ಇಬ್ರು ಕಾರಲ್ಲಿ ಒಟ್ಟಿಗೆ ಕೂತ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ರಾಜಕೀಯ ಮಾಡ್ತಾರೆ. ಅದ್ ಏನು ವ್ಯವಸ್ಥೆ ಮಾಡಕ್ ಆಗೋದಿಲ್ವಾ ಅಂತ ನಾವು ಕೇಳ್ತಿರೋದು. ಅಧಿಕಾರಕ್ಕೋಸ್ಕರ ಹೊಡೆದಾಟ ನಡೀತಾ ಇದೆ, ಜನಸಾಮಾನ್ಯರ ಕಷ್ಟ. ಅಧಿಕಾರಕ್ಕೋಸ್ಕರ ಅವ್ರು ಹೊಡೆದಾಡ್ತಿದ್ರೆ ನಾವು ಜನಸಾಮಾನ್ಯರು ನಾವ್ ಏನ್ ಮಾಡ್ಬೇಕು ಹೇಳಿ? ಹೌದಾ? ಹೌದು. ಅದಕ್ಕೋಸ್ಕರ ನಾವು ಒದ್ದಾಡ್ತಿರೋದಷ್ಟೇ. ಈಗ ಎಲೆಕ್ಷನ್ ಬಂತು ಅಂತಂದ್ರೆ ಮನೆ ಬಾಗ್ಲಿಗೆ ಬಂದು ಅದಕ್ಕೆ ಕೇಳ್ತಾರೆ. ಈ ಪರಿಹಾರಕ್ಕಾದ್ರೂ ನಾವು ಏನ್ ಆಗ್ತಾ ಇದೆ, ಏನಿದೆ ಬಂದು ನೋಡ್ಬೇಕು ಎಂತದ್ದು ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಅಲ್ಲ, ಕಾಟಾಚಾರಕ್ಕೆ ಬರ್ತಾರೆ ಹೋಗ್ತಾರೆ ಅಷ್ಟೇ. ಬರ್ಲಿಲ್ಲ ಅಂದ್ರೆ ಮಾಧ್ಯಮದವರು ಜನ ಕೇಳ್ತಾರೆ ಅಂತ ಅಷ್ಟೇ. ಥ್ಯಾಂಕ್ ಯು ಕೋದಂಡರಾಮ ಅವರೇ. ಪ್ರಜ್ವಲ್ ಅಂತ BTM ಲೇಔಟ್ ಇಂದ ಕಾಲ್ ಮಾಡಿದ್ದಾರೆ. ಪ್ರಜ್ವಲ್ ನಮಸ್ತೆ.
ಹಾ ಪ್ರಜ್ವಲ್ ಅವರೇ, ಈಗ ನೀವು ನೋಡ್ದಂಗೆ ಮಳೆ ಬಂದಾಗ ಸಮಸ್ಯೆಗಳು ಮತ್ತೆ ಅಧಿಕಾರಿ ವರ್ಗದ ನಿರ್ಲಕ್ಷ್ಯದ ಬಗ್ಗೆ ಏನ್ ಹೇಳ್ತೀರಾ? ಮಳೆ ಒಂದು ತುಂಬಾ ಸಮಸ್ಯೆ ಆಗಿದೆ. ಹ್ಮ್ ಮರ ಎಲ್ಲ ಉಂಟೋಗಿದೆ, ಚರಂಡಿ ನೀರು ಸರಿಯಾಗಿ ಹೋಯ್ತಲ್ಲ. ಹ್ಮ್ ಚರಂಡಿ ನೀರೆಲ್ಲ ತುಂಬಿ ಎಲ್ಲ ರೋಡ್ಗೆಲ್ಲ ಬಂದೈತೆ, ನಮ್ಮ ಮನೆ ಒಳಗೆಲ್ಲ ಬಂದೈತೆ. ಹ್ಮ್ ಈಗ ಇಳ್ದಿದ್ಯಾ ನೀರು? ಹಾ ಮನೆಯೊಳಗಿಂದ ಈಗ ನೀರು ಇಳ್ದಿದ್ಯಾ, ಖಾಲಿ ಆಗಿದ್ಯಾ? ಖಾಲಿ ಎಲ್ಲ ಆಯ್ತದ, ನಾವು ಖಾಲಿ ಮಾಡ್ಬೇಕು. ರಾತ್ರಿ ಎಲ್ಲ ಜಾಗರಣೆ ಮಾಡಿದಿರಾ ಹಂಗಾದ್ರೆ? ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಫೈನ್, ಥ್ಯಾಂಕ್ ಯು ಪ್ರಜ್ವಲ್ ಅವರೇ. ಮಹಾಲಕ್ಷ್ಮಿ ಅಂತ ಬೆಂಗಳೂರಿಂದಾನೇ ಕಾಲ್ ಮಾಡಿದ್ದಾರೆ. ಮಹಾಲಕ್ಷ್ಮಿ ಅವರೇ ನಮಸ್ತೆ. ಹಾ ನಮಸ್ಕಾರ ಮೇಡಮ್. ಯಾವ ಏರಿಯಾ ಮೇಡಮ್ ನಿಮ್ದು? HMT ಕ್ವಾರ್ಟರ್ಸ್ ಮೇಡಮ್. ಹಾ ಹೇಳಿ, ಏನ್ ಪ್ರಾಬ್ಲಮ್ ಆಯ್ತು? ಏನ್ ಪ್ರಾಬ್ಲಮ್ ಅಂದ್ರೆ ರೋಡ್ ಸರಿಯಾಗಿಲ್ಲ ಮೇಡಮ್. HMT ಪೋಸ್ಟ್ ಆಫೀಸ್ ನಿಂದ ರೋಡ್ಗಳು ಸರಿ ಇಲ್ಲ. ಹಾ ಬಿದ್ದೋಗ್ತಾ ಇದಾರೆ, ಆಕ್ಸಿಡೆಂಟ್ ಬೇರೆ ಜಾಸ್ತಿ ಆಗ್ತಾ ಇದೆ. ಮಳೆ ಬಂದಾಗ ಏನ್ ಸಮಸ್ಯೆ ಆಗುತ್ತೆ? ಮಳೆ ಬಂದವಾಗ ಸ್ಕಿಡ್ ಆಗ್ಬಿಟ್ಟು ಬಿದ್ದೋಗ್ತಾ ಇದಾರೆ ಮೇಡಮ್. ಎಲ್ಲ ರೋಡ್ ಸರಿ ಇಲ್ಲ ಮೇಡಮ್. ತುಂಬಾ ಸಮಸ್ಯೆ ಆಗ್ತಾ ಇದೆ ಮೇಡಮ್. ಮಕ್ಳಿಗೆ ಹೋಗೋಕೆ ಬರೋಕೆ ಬಸ್ಸುದು ಪ್ರಾಬ್ಲಮ್ ಇದೆ ಮೇಡಮ್. ಈ ಕಡೆ ಬಸ್ಸುನು ಸರಿಯಾಗಿ ಬರಲ್ಲ ಮೇಡಮ್. ಟೈಮಿಂಗ್ಸ್ಗೆ ಬರಲ್ಲ ಮೇಡಮ್ ಬಸ್ಸು. ಅದು ಪ್ರಾಬ್ಲಮ್ ಇದೆ. ಯಾರಿಗೇನ ಅಂದ್ರೆ ಎಲ್ಲ ರೋಪ್ ಮಾಡ್ತಾರೆ ಮೇಡಮ್. ಫ್ರೀ ಆಗಿ ಬಿಟ್ಟಿದೀವಲ್ಲ ನಿಮ್ಗೆ ಅಂತ ಹೇಳ್ತಾರೆ. ಫ್ರೀ ಆಗಿ ಏನ್ ಸುಮ್ನೆ ಬಿಟ್ಟಿದ್ದಾರೆ ಮೇಡಮ್ ನಮ್ಗೆ? ಹೇಳಿ ಮೇಡಮ್. ಮಕ್ಳು ಓದೋ ಮಕ್ಳಿದಾರೆ, ಕೆಲ್ಸಕ್ಕೆ ಹೋಗೋರು ಇದಾರೆ, ಡ್ಯೂಟಿಗೆ ಹೋಗೋರು ಇದಾರೆ. ತುಂಬಾ ಸಮಸ್ಯೆ ಆಗಿದೆ. ಬಸ್ಸೇ ಬರಲ್ಲ ಮೇಡಮ್ HMT ಕಡೆ 273. ಆ ಟೈಮಿಂಗ್ಸೇ ಇಲ್ಲ ಮೇಡಮ್. ಯಾವತ್ತಂದ್ರೆ ಅವತ್ತು ಬರುತ್ತೆ. ಸ್ಟಾಪ್ ಮಾಡಿದ್ರೆ ಆಗಲ್ಲ, ಫುಲ್ ಆಗಿದೆ, ಬೇರೆ ಗಾಡಿ ಬರುತ್ತೆ, ಹೋಗ್ರಿ ಅಂತ ಹೇಳ್ತಾರೆ ಮೇಡಮ್. ಆತರ ಏನ್ ಮೇಡಮ್ ಮಾಡ್ಲಿ ನಾವು? ಫೈನ್ ಫೈನ್, ಥ್ಯಾಂಕ್ ಯು ಮಹಾಲಕ್ಷ್ಮಿ ಅವರೇ ಮಾತಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿನ್ನೆಯ ಮಳೆಗೆ 10 ಮಂದಿ ಮೃತಪಟ್ಟಿದ್ದಾರೆ. ಅಧಿಕಾರಿ ವರ್ಗ ಅಥವಾ ಆಡಳಿತ ವರ್ಗ ಕಣ್ಣೆರೆಸುವಂತ ತಂತ್ರವನ್ನ ಮಾಡ್ತಾ ಇದ್ದಾರೆ. ಈಗ 5 ಲಕ್ಷ ಪರಿಹಾರ ಅಂತ ಕೊಟ್ಟರು, ಜೀವನ ಪರ್ಯಂತ ಆ ಫ್ಯಾಮಿಲಿಗೆ ಸಾಕಾಗುತ್ತಾ? ಖಂಡಿತ ಸಾಕಾಗಲ್ಲ. ಮತ್ತೆ ಇಷ್ಟು ದೊಡ್ಡ ದುರಂತ ಆಗೋ ತನಕ ಕಾಯೋದು ಯಾಕೆ? ಮುನ್ನೆಚ್ಚರಿಕಾ ಕ್ರಮಗಳು ಅಂತ ಬೇಕಲ್ವಾ? ಅಟ್ಲೀಸ್ಟ್ ಇನ್ನಾದ್ರೂ ಮಳೆ ಬರುತ್ತೆ ಯಾವಾಗ ಅಂತ ಗೊತ್ತಿರುತ್ತಲ್ವಾ? ಅಕಾಲಿಕ ಮಳೆ ಆದ್ರೆ ಏನೋ ಓಕೆ, ಈಗ ಮಳೆಗಾಲ ಆರಂಭ ಆಗುತ್ತೆ ಅಂತ ಮುಂಚೆನೇ ಗೊತ್ತಿರುತ್ತಲ್ಲ, ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ನಡೆಸ್ಕೊಂಡ್ರೆ ಇಂಥ ದುರಂತಗಳನ್ನ ತಪ್ಪಿಸಬಹುದು ಅಂತ ಹೇಳ್ತಾ